ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾವು ಇವಾಗ ನಾಸಿಕ್ಗೆ ಬಂದಿದ್ದೀವಿ. ಇದು 3ನೇ ದಿನ ನಮ್ಮದು ಟ್ರಿಪ್ಪು. ಇಲ್ಲಿ ನಾಸಿಕ್ ಬಂದಾಗ ಇಲ್ಲಿ 3 ದೇವಸ್ಥಾನ ತೋರಿಸಿದ್ರು. ಈಶ್ವರ ದೇವಸ್ಥಾನ, ರಾಮ ದೇವಸ್ಥಾನ, ರಾಮ ಸೀತೆ ಇರೋ ದೇವಸ್ಥಾನ, ಮತ್ತು ಈಶ್ವರ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಈ ಥರ ಒಂದು 3 ದೇವಸ್ಥಾನ, ಒಂದು ನದಿ ತೋರಿಸಿದ್ರು. ಮತ್ತು ಇಲ್ಲಿಂದ 30 ಕಿಲೋಮೀಟ್ರ್ ಹೋಗಬೇಕು ನಾವು ತ್ರಯಂಬಕೇಶ್ವರ ನೋಡಬೇಕಂದ್ರೆ. ಅದ್ರೂ ನಾಸಿಕ್ ಅಂತಲೇ ಹೇಳ್ತಾರಂತೆ. ನಾನು ಅಲ್ಲಿ ಆಟೋದವ್ರನ್ನ ಕೇಳಿದೆ. ಬರೋವಾಗ ಫುಲ್ಲು ಮಳೆ, ಬಸ್ ಹತ್ತದ ಮೇಲೆ ನಮಗೆ ಫುಲ್ಲು ಮಳೆ ಅಂದರೆ ಮಳೆ ಬಂತು. ನಾವಿಲ್ಲಿ ನಾಸಿಕ್ ತ್ರಯಂಬಕೇಶ್ವರ ಹತ್ರ ಬಂದು ಇಳಿದಿದ್ದೀವಿ. ನೋಡ್ರಿ, ಇಲ್ಲಿ ಸುತ್ತು ಬೆಟ್ಟ, ಮಧ್ಯ ದೇವಸ್ಥಾನ ಒಂದು ಊರು ಇದೆ, ಅಲ್ಲಿ ದೇವಸ್ಥಾನ ಇರೋದು. ಈ ಬೆಟ್ಟದ ಮೇಲಿಂದ ಜರಿ ಯಾವ ಥರ ಸಣ್ಣಗೆ ಸುತ್ತು ಬೆಟ್ಟದಲ್ಲೂ ಆ ಥರ ಜರಿ ಹರಿತಾ ಇರುತ್ತೆ. ನೋಡೋಕ್ಕೆ ಎಷ್ಟು ತುಂಬಾ ಚೆನ್ನಾಗಿರುತ್ತೆ. ಸುತ್ತು ಕಾಡು ಬೆಟ್ಟ, ಮಧ್ಯದಲ್ಲಿ ಇದೊಂದು ಊರಿದೆ. ಅಲ್ಲಿ ತ್ರಯಂಬಕೇಶ್ವರ ದೇವಸ್ಥಾನ ಇದೆ. ನಮಗೆ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ಈಗ ಮಳೆಯೆಲ್ಲ ನಿಂತಿದೆ. ಇಲ್ಲಿ ನಮ್ಮ ಬಸ್ಸು ಸ್ಟಾಪ್ ಮಾಡಿದೆ. ನಮ್ಮ ರೂಮು ಇದೆ. ನಮ್ಮ ರೂಮಿಲ್ಲಿ ಇದೆ. ನಮ್ಮ ರೂಮ್ ಮಾಡಿದ್ದಾರೆ ನಮಗೆ. ನಮ್ಮ ಬಸ್ಸು ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಒಂದು ಹಾಲಿದೆ. ನಾವು ಇವಾಗ ಎಲ್ಲ ಬಂದಿಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಒಂದು 4 ಗಂಟೆ ಆಗಿದೆ. ಬಂದ ತಕ್ಷಣ ಊಟ ಕೊಟ್ಟರು ನಮಗೆ. ಊಟ ಕೊಟ್ಟ ಮೇಲೆ ಎಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ. 1 ಕಿಲೋಮೀಟ್ರ್ ಅಂದರೆ ಇನ್ನೂ ಸ್ವಲ್ಪ ಹತ್ರನೇ ಆಗುತ್ತೆ. ವಾಕಬಲ್ ಡಿಸ್ಟೆನ್ಸು, ಅಷ್ಟೊಂದು ದೂರ ಇಲ್ಲ. ಮತ್ತು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ದೂರ ಇಲ್ಲ ಅಂತ ಅನಿಸಿದ್ದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಮಳೆನೂ ನಿಂತಿದೆ ಇವಾಗ. ಮಳೆ ಅಂದರೆ ಬರ್ತಾಯಿದೆ ನಿಲ್ತಾಯಿದೆ, ಬರ್ತಾಯಿದೆ ನಿಲ್ತಾಯಿದೆ. ಹೊರಡ್ತಾ ಇದ್ದೀವಿ ನಾವೆಲ್ಲರೂ. ಇದು ನೋಡಿರಿ, ನನ್ನ ಪಕ್ಕ ಇರೋದು ನಮ್ಮ ಅಕ್ಕ, ಅವ್ರ ಪಕ್ಕ ಇರೋದು ಸುಮತಿ ಅಕ್ಕ. ನಮ್ಮ ಅಕ್ಕ ಸುಮತಿ ಅಕ್ಕ ಫ್ರೆಂಡು. ನಾನಿವಾಗ ನನಗೂ ಫ್ರೆಂಡ್ ಆಗಿದ್ದಾರೆ ಸುಮತಿ ಅಕ್ಕ. ಅವರು ತುಂಬ ಒಳ್ಳೆಯವರು. ತುಂಬ ಒಳ್ಳೆಯವರಂದರೆ ಅಷ್ಟು ಒಳ್ಳೆ ಮನಸ್ಸಿರೋ ಸುಮತಿ ಅಕ್ಕ. ಎಲ್ಲರನ್ನೂ ಅವರೇ ಅರೇಂಜ್ ಮಾಡಿ ಕರ್ಕೊಂಡೋಗಿರೋದು. ಎಲ್ಲರನ್ನೂ ಒಂದೇ ಸಮ ನೋಡ್ಕೊಳ್ತಾರೆ. ಎಲ್ಲರಿಗೂ ಒಂದೇ ಥರ ಬುದ್ಧಿ ಮಾತು ಹೇಳ್ತಾರೆ. ಅವ್ರ ಸಂಬಂಧಿಕರಾಗಲಿ ಫ್ರೆಂಡ್ಸ್ ಆಗಲಿ ಅವ್ರು ಹೆಚ್ಚು ನಾವೆಚ್ಚು ಅಂತ ಅವರು ಮಾತಾಡೋದೇ ಇಲ್ಲ. ಯಾರು ತಪ್ಪು ಮಾಡಿದ್ರು ಅಲ್ಲೇ ಬೈದು ಬುದ್ಧಿ ಹೇಳ್ಬಿಡ್ತಾರೆ. ಮತ್ತು ತುಂಬ ಒಳ್ಳೆಯ ಗುಣ. ತಪ್ಪು ಮಾಡಿದ್ರೆ ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅಂತ ಒಂದು ಒಳ್ಳೆಯ ಗುಣ ಹೇಳೋದು. ಹಿಂದೆ ಮುಂದೆ ಮಾತಾಡೋದಿಲ್ಲ ಅಕ್ಕ. ಏನಿದ್ರೂ ಎದುರುಗಡೆನೇ ಮಾತಾಡ್ಬಿಡುತ್ತೆ. ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರ ಹತ್ರನೂ. ನಮಗೂ ತುಂಬ ಖುಷಿ ಆಯಿತು ಅಕ್ಕ ಪರಿಚಯ ಆಗಿರೋದು. ಅಕ್ಕನ ಜೊತೆ ನಾನು ಇದು 2ನೇ ಟ್ರಿಪ್ ಹೋಗ್ತಾ ಇರೋದು. ಫಸ್ಟ್ ಒಂದು ಸರಿ ಮುರುಡೇಶ್ವರ ಹೋಗಿದ್ದೆ. ಇವಾಗ 2ನೇ ಟ್ರಿಪ್ಪು. ಈ ಕಡೆ ಶಿರ್ಡಿ, ಶನಿ ಸಿಂಗಾಪುರ, ಈ ಥರ ಎಲ್ಲ 5 ದಿವಸ ಬಂದಿದ್ದೀವಿ. ದೇವಸ್ಥಾನ ಬಂತು. ಇಲ್ಲಿ ಹೂವು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ವೆರೈಟಿ ಹೂವು. ಸುತ್ತು ಕಾಡಿರೋದ್ರಿಂದಲೂ ಏನೋ ಗೊತ್ತಿಲ್ಲ, ಅಷ್ಟು ಘಮ 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 ಅಂತ ಇರುತ್ತೆ. ವೆರೈಟಿ ಹೂವು. ಇದು ದೇವಸ್ಥಾನದ ರೋಡು ಬಂದಿದ್ದೀವಿ ನಾವು. ಇಲ್ಲೆಲ್ಲ ಶಾಪಿಂಗು, ಅದೇ ಹೂವು ಎಲ್ಲ ಮಾರ್ತಾ ಇದ್ದಾರೆ. ಮತ್ತು ಶಾಪಿಂಗ್ ಅಂಗಡಿಗಳೆಲ್ಲ ಇದೆ. ನಾವು ಹತ್ರ ಬಂದ್ಬಿಟ್ವಿ ದೇವಸ್ಥಾನ ಹತ್ರ. ಮಳೆ ಇಲ್ಲ, ಮಳೆ ನಿಂತೋಗಿದೆ. ಚೆನ್ನಾಗಿದೆ ರೋಡೆಲ್ಲ. ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿರಿ, ಇದು ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆ ನಮಗೆ. ಮತ್ತು ಇನ್ನು ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ಎಂಟ್ರೆನ್ಸ್ ಹತ್ರ ನಮಗೆ ಬಿಡೋದಿಲ್ಲ. ಇದು ಫ್ಲವರ್ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ ಫ್ಲವರ್ಸು. ವೆರೈಟಿ ಫ್ಲವರ್ಸು, ಘಮ 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 ಅಂತ ಇರುತ್ತೆ. ತುಂಬ ಚೆನ್ನಾಗಿದೆ ಹೂವು ಎಲ್ಲ. ಮತ್ತು ಇಲ್ಲಿ ನಾವು ದೇವಸ್ಥಾನ ಮುಂದೆಯಿಂದ ಬಿಡೋದಿಲ್ಲ, ಹಿಂದ್ಗಡೆ ಹೋಗಬೇಕು. ಸ್ವಲ್ಪ ಸುತ್ತ ಹಾಕ್ಕೊಂಡು ಹಿಂದ್ಗಡೆಯಿಂದ ಕ್ಯೂ ಹೋಗಬೇಕು. ಆದರೆ ಸ್ವಲ್ಪ ಕ್ಯೂ ಕಮ್ಮಿ ಇತ್ತು. ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಜನಗಳು ಸ್ವಲ್ಪ ಕಮ್ಮಿ ಇದ್ದಾರೆ. ಆಗೋಗಿತ್ತಲ್ವ ಕೃಷ್ಣ ಜನ್ಮಾಷ್ಟಮಿ, ಆಗೋಗಿದ್ದರಿಂದ ಇವಾಗ ಕಮ್ಮಿ ಇದ್ದಾರೆ. ಇಲ್ಲೆಲ್ಲ ಲೈನಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಕೂಡಾಕ್ತಾರೆ. ಜನ ಜಾಸ್ತಿ ಆದಂಗೆ. ನಾವು ತಿರುಪತಿಲೆಲ್ಲ ಸಾಮಾನ್ಯ ನೋಡಿರ್ತೀವಲ್ಲ, ಆ ಥರ ಇಲ್ಲಿನೂ ಕೂಡಾಕ್ತಾರೆ ನೋಡಿರಿ. ಈ ಥರ ದೊಡ್ಡ ಹಾಲು. ಇವಾಗ ಇಲ್ಲಿ ಕೂತ್ಕೊಂಡಿದ್ದೀವಿ ಎಲ್ಲರೂ. ಒಂದು 10 ನಿಮಿಷ ಕೂತ್ಕೊಂಡಿದ್ದೀವಿ, ಇನ್ನೂ ಬಿಟ್ಟಿಲ್ಲ. ಇದೆಲ್ಲ ನಮ್ಮ ಟೀಮೇ. ಇವರೆಲ್ಲ ನಮ್ಮ ಜೊತೇಲಿ ಬಂದಿರೋರು, ನಮ್ಮ ಬಸ್ ಅವರೇ, ಅಕ್ಕ ಅವರೆಲ್ಲನೂ. ಇವ್ರನ್ನೆಲ್ಲ ಒಂದು ವಿಡಿಯೋ ಮಾಡ್ತಾಯಿದ್ದೀರಿ. ನಾವೇ ಇದ್ದೀವಿ. ಅರ್ಧ
ಈ ಹಾಲಲ್ಲಿ ನಾವೇ ಅರ್ಧ ಜನ ಇದ್ದೀವಿ. 40 ಜನ ನಮ್ಮ ಟೀಮ್ ಇದು. ನಾವೇ ಅರ್ಧ ಜನ ಇದ್ದೀವಿ. ನಮಗೆ ದರ್ಶನ ಆಗೋಷ್ಟೊತ್ತಿಗೆ ನಾವು ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡ್ಕೊಂಬರೋದಕ್ಕೆ 2:15 ಅವರ್ ಆಯಿತು. 4 ಗಂಟೆಗೆ ಹೋಗಿದ್ದಕ್ಕೆ 7:30, 7:45 ಆಯಿತು ನಮಗೆ. ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನದಲ್ಲಿ ಈಚೆ ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಸ್ಪ್ಲೆಂಡ್ ಮಾಡಿದ್ದೀವಿ. ದರ್ಶನ ನಮಗೆ 1:15 ಅವರಲ್ಲಿ ಆಯಿತು. ಈ ಥರ ಇಲ್ಲೇ 2 ಕಂಪಾರ್ಟ್ಮೆಂಟಲ್ಲಿ ಕೂಡ ಹಾಕಿದ್ರು ನಮಗೆ. ಇದೊಂದಿದೆ ನೋಡಿರಿ ಈ ಹುಡುಗಿ ಗುಂಡು, ಇವಳೇ ಬಸ್ಸಲ್ಲಿ ಹೈಲೈಟು ನಮಗೆ. ಎಲ್ಲರಿಗೂ ನಗಿಸ್ಕೊಂಡು ತುಂಬ ತಮಾಷೆ ಮಾಡಿಕೊಂಡು ನಮಗೆ ಚೆನ್ನಾಗಿಲ್ಲ. ಈ ಗುಂಡಣ್ಣ ನೋಡಿರಿ ಏನು ಕೆಲಸ ಮಾಡ್ತಾ ಇದ್ದಾನೆ. ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿಬಿಟ್ಟ ಕಳ್ಳ. ಮತ್ತು ನೋಡಿರಿ ಇಲ್ಲಿ ದೇವಸ್ಥಾನದಿಂದ ಆ ಬೆಟ್ಟ ನಾನು ಅಲ್ಲಿ ರೂಮ್ ಹತ್ರ ತೋರಿಸಿದ್ನಲ್ಲ ಅದೇ ಜರಿ ಹರಿತಾ ಇದೆ. ಬಂದ್ಬಿಟ್ವಿ ನಾವು ಗರ್ಭಗುಡಿ ಹತ್ರಕ್ಕೆ. ಇದೇ ಗರ್ಭಗುಡಿಗೆ ಹೋಗೋ ದಾರಿ ಇದು. ಇನ್ನು ಒಳಗಡೆ ಹೋದರೆ ದೇವಸ್ಥಾನ ನೋಡಿರಿ, ದೇವಸ್ಥಾನ ಇದು. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ, ಅಲ್ಲಲ್ಲೇ ಸೆಕ್ಯೂರಿಟಿಗಳು ಇದ್ರಲ್ವ, ಅದಕ್ಕೆ ನಾನು ಹೊರಗಡೆಯಿಂದನೇ ಒಂದು ಕ್ಲಿಪ್ ತೊಗೊತಾ ಇದ್ದೆ. ಇವಾಗ ದೇವಸ್ಥಾನ ಒಳಗಡೆ ಬಂದುಬಿಟ್ವಿ ನಾವು. ಇಲ್ಲಿ ಏನೋ ಪೂಜೆ ಮಾಡಿಸ್ತಾ ಇದ್ರು ಅಲ್ಲಲ್ಲಿ ಪುರೋಹಿತರು. ದೊಡ್ಡದು ದೇವಸ್ಥಾನ, ತುಂಬ ದೊಡ್ಡದು. ಇಲ್ಲಿ ಒಳಗಡೆ ಅಲ್ಲಲ್ಲಿ ಪುರೋಹಿತರು ಕೂತ್ಕೊಂಡು ಏನೋ ಪೂಜೆ ಮಾಡಿಸ್ಕೊತಾ ಇದ್ರು, ಅಲ್ಲೇ ಕುಂತು ಮಾಡಿಸ್ತಾಯಿದ್ರು. ಮತ್ತು ದೇವ್ರ ದರ್ಶನ ಆಯಿತು. ಹೊರಗಡೆ ಬಂದ ನಾವು. ತುಂಬ ದೊಡ್ಡದಾಗಿದೆ ಹೊರಗಡೆನೂ ಜಾಗ. ಹಗಲಾಗಿದ್ದರೆ ಚೆನ್ನಾಗಿತ್ತು ನಮಗೆ, ಇನ್ನೊಂದು ಸ್ವಲ್ಪ ಹೊತ್ತು ನಮಗೆ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಥರ ಚೆನ್ನಾಗಿರ್ತಾಯಿತ್ತು. ಸಂಜೆ ಆಗೋಯಿತು, ಆದರೂ ಚೆನ್ನಾಗಿ ನೋಡಿದ್ವಿ. ದೇವ್ರ ಗೋಪುರ ನೋಡಿರಿ ಎಷ್ಟು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನೀಟು ಅಷ್ಟೇ ನೀಟ್ನೆಸ್ಸಾಗಿ ಇಟ್ಟಿದ್ದಾರೆ. ಅಲ್ಲೆಲ್ಲ ಕಸ ಗುಡಿಸ್ತಾನೆ ಇರ್ತಾರೆ, ಒರೆಸ್ತಾನೆ ಇರ್ತಾರೆ. ಇಲ್ಲಿ ಹೊರಗಡೆ ಒಂದು ಲಿಂಗ ಇದೆ, ಅದಕ್ಕೆ ಎಲ್ಲರೂ ನಮಸ್ಕಾರ ಹಾಕ್ಕೊಂಡು ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇದರೆಲ್ಲ ನಮ್ಮ ಟೀಮು ಒಂದು ಫೋಟೋ ತಕ್ಕೊಂಡ್ವಿ. ಅಲ್ಲಲ್ಲಿ ಫೋಟೋ ತಕ್ಕೊಂಡು ಖುಷಿ ಆಯಿತು ನಮಗೆ. ದೇವರು ತ್ರಯಂಬಕೇಶ್ವರನ ನೋಡಿ ತುಂಬ ಸಂತೋಷ ಆಯಿತು. ನೋಡಿರಿ ಮೇಲಿನ ಗೋಪುರ ಎಷ್ಟು ಚೆನ್ನಾಗಿದೆ. ಮತ್ತು ಮುಗಿಸ್ಕೊಂಡು ಎಲ್ಲ ಹೊರಡ್ತಾ ಇದ್ದೀವಿ. ಇವ್ರು ನಮ್ಮ ಓನರು, ಬಸ್ ಓನರು. ಮುಗಿಸ್ಕೊಂಡು ಬಂದ್ವಿ.